ಮಂಡ್ಯ ರಣಾಂಗಣದಲ್ಲಿ ತಂತ್ರ ಪ್ರತಿತಂತ್ರಗಳ ಪ್ರಯೋಗ ಜೋರಾಗಿದೆ. ದೋಸ್ತಿಗಳ ಒಕ್ಕಲಿಗ ಬಾಣಕ್ಕೆ ಕಾಂಗ್ರೆಸ್ ಪಡೆ ತಿರುಗುಬಾಣ ಪ್ರಯೋಗಕ್ಕೆ ಮುಂದಾಗಿದೆ. ಮತ ಕ್ರೋಢೀಕರಣ ಮಾಡೋದಕ್ಕೆ ಕೆಆರ್ ಪೇಟೆ ಉಪಚುನಾವಣೆಯ ತಂತ್ರ ಬಳಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪಡೆ ಮುಂದಾಗಿದೆ. ಬಿಜೆಪಿ ಪ್ರಯೋಗಿಸಿದ್ದಂತಹ ಅಸ್ತ್ರವನ್ನೇ ಬಳಸೋದಕ್ಕೆ ಈಗ ಕಾಂಗ್ರೆಸ್ ಕೂಡ ಮುಂದಾಗ್ತಾ ಇದೆ. ಆ ಮೂಲಕ ಎಲ್ಲ ಸಮುದಾಯಗಳನ್ನ ಟಾರ್ಗೆಟ್ ಮಾಡಿದೆ ಕಾಂಗ್ರೆಸ್. ಡೀಟೇಲ್ಸ್ ಕೊಡ್ತಾರೆ ನಂದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಈಗಾಗಲೇ HDK ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡಿದ್ದಾಗಿದೆ. ಸೊ ಕಾಂಗ್ರೆಸ್ನ ಪ್ರತಿತಂತ್ರ ಏನು? ಬಿಜೆಪಿ ಈ ಹಿಂದೆ ಬೈ ಎಲೆಕ್ಷನ್ ನಲ್ಲಿ ಯಾವ ಸ್ಟ್ರಾಟಜಿ ಬಳಸ್ಕೊಂಡಿತ್ತು, ಏನು ಲೆಕ್ಕಾಚಾರದಲ್ಲಿ? ಖಂಡಿತ ವಿಜಯ್, ಮಂಡ್ಯದಲ್ಲಿ ಕಾಂಗ್ರೆಸ್ ಒಂದು ಕಡೆ ತಂತ್ರವನ್ನ ಹೇಳಿದ್ರೆ ಅದಕ್ಕೆ JDS ಪ್ರತಿತಂತ್ರವನ್ನ ಹೇಳ್ತಾ ಇದೆ. ಅಂದ್ರೆ ಒಂದು ಕಡೆ ಜಿದ್ದಿನ ಕಣವಾಗಿ ಇದೀಗ ಮಂಡ್ಯ ರಾಜಕಾರಣ ಈಗಾಗಲೇ ರೂಪುಗೊಂಡಿರುವಂಥದ್ದು. ಒಂದು ಕಡೆ ತಂತ್ರಗಾರಿಕೆಯನ್ನ ಒಂದೊಂದು ಪಕ್ಷಗಳು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಏನು JDS ನ ಮೈತ್ರಿ ಅಭ್ಯರ್ಥಿ ಅಂದ್ರೆ ಬಿಜೆಪಿ ಮತ್ತು JDS ನ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ HD ಕುಮಾರಸ್ವಾಮಿ ಅವರು ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಆ ಒಂದು ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ಇದೀಗ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಅಂದ್ರೆ KR ಪೇಟೆ ಉಪಚುನಾವಣೆಯಲ್ಲಿ ಹಿಂದೆ 2019ರಲ್ಲಿ ನಡೆಯಿತು ಚುನಾವಣೆ. ಆ ಸಂದರ್ಭದಲ್ಲಿ ನಾರಾಯಣಗೌಡರ ಒಂದು ಗೆಲುವಿಗಾಗಿ BY ವಿಜೇಂದ್ರ ಒಂದು ತಂತ್ರವನ್ನ ಎಳೆದಿದ್ರು. ಅಂದ್ರೆ ಎಲ್ಲಾ ಸಮುದಾಯಗಳನ್ನ ಕ್ರೋಢೀಕರಣವನ್ನ ಮಾಡಿಕೊಂಡು ಆ ಒಂದು ಚುನಾವಣೆಯನ್ನು ಎದುರಿಸಿದ್ರು. ಅದರ ಫಲವಾಗಿ ಅವತ್ತು ನಾರಾಯಣಗೌಡರು ಗೆಲುವನ್ನ ಸಾಧಿಸಿದ್ರು. ಮಂಡ್ಯದಲ್ಲಿ ಮೊದಲ ಬಾರಿಗೆ ಕಮಲವನ್ನ ಅರಳಿಸಿದ್ರು. ಅದೇ ತಂತ್ರಗಾರಿಕೆ ಅಂದ್ರೆ ಏನು BY ವಿಜೇಂದ್ರ ಅವರು ಎಲ್ಲಾ ಸಮುದಾಯದ ಒಂದು ಸಭೆಗಳನ್ನ ಬೇರೆ ಬೇರೆ ಕಡೆಯಲ್ಲಿ ಮಾಡಿ ಎಲ್ಲಾ ಮತಗಳನ್ನು ಕೂಡ ಕ್ರೋಢೀಕರಣ ಮಾಡಿದ್ರು. ಅಂದ್ರೆ ಒಕ್ಕಲಿಗ, ಲಿಂಗಾಯತ, ಅಲ್ಪಸಂಖ್ಯಾತರು ಮತ್ತೆ ಈಡಿಗ ಸಮುದಾಯ, ಕುರುಬ ಸಮುದಾಯ, ಈಗ ಬೇರೆ ಬೇರೆ ಸಮುದಾಯದ ಸಭೆಗಳನ್ನ ಮಾಡಿ ಆ ಒಂದು ಚುನಾವಣೆಯಲ್ಲಿ ಯಶಸ್ಸನ್ನ ಕಂಡಿದ್ರು. ಅದೇ ತಂತ್ರಗಾರಿಕೆಯನ್ನ ಇದೀಗ ಮೈತ್ರಿ ಅಭ್ಯರ್ಥಿಯ ವಿರುದ್ಧ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಚಲರಾಯಸ್ವಾಮಿ ಅವರು ಅಂದ್ರೆ ಎಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖ ಸಮುದಾಯ ಅಂದ್ರೆ ಹಲವಾರು ಎಷ್ಟು ಸಮುದಾಯಗಳಿವೆ ಅವೆಲ್ಲ ಸಮುದಾಯದ ಪ್ರಮುಖ ಮುಖಂಡರ ಸಭೆಯನ್ನ ಮಾಡ್ತಾ ಇರುವಂತದ್ದು. ಆ ಮೂಲಕ ಅವ್ರಿಗೆ ಒಂದಷ್ಟು ಭರವಸೆಗಳನ್ನ ಕೊಡುವಂಥದ್ದು, ತಮ್ಮ ಸರ್ಕಾರದ ಸಾಧನೆಗಳನ್ನ ಅವ್ರಿಗೆ ತಿಳಿಸುವಂಥದ್ದು, ತಮ್ಮ ಪರವಾಗಿ ಏನಾದರೂ ಈ ಬಾರಿ ನೀವು ನಿಂತ್ರೆ ನಿಮ್ಮ ಸಮುದಾಯಕ್ಕೆ ಬಹಳಷ್ಟು ಅನುಕೂಲವನ್ನ ಮಾಡಿಕೊಡ್ತೀವಿ, ಇಂತಹ ಒಂದು ಕಾರ್ಯಕ್ರಮಗಳನ್ನು ತರ್ತೀವಿ ಮೂಲಕ ನಿರಂತರವಾಗಿ ಸಾಲು ಸಭೆಗಳನ್ನ ಮಾಡ್ತಾ ಇರುವಂಥದ್ದು. ಆ ಮೂಲಕ ಏನು ಒಕ್ಕಲಿಗ ಪ್ಲೇ ಕಾರ್ಡ್ ಅನ್ನ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಅವರು ಬಳಸಿದ್ರು, ಅದಕ್ಕೆ ಪ್ರತಿಯಾಗಿ ಇದೀಗ ಮತ ಕ್ರೋಢೀಕರಣಕ್ಕೆ ಎಲ್ಲಾ ಸಮುದಾಯದ ಸಭೆಗಳನ್ನ ಮಾಡಿ ಅವ್ರಿಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ KR ಪೇಟೆ ಉಪಚುನಾವಣೆಯಲ್ಲಿ BY ವಿಜೇಂದ್ರ ಅವರು ಪ್ರಯೋಗಿಸಿದಂತಹ ಒಂದು ಅಸ್ತ್ರವನ್ನೇ ಇದೀಗ ದಾಳವಾಗಿ ಕಾಂಗ್ರೆಸ್ ಪಡೆ ಮಾಡಿಕೊಂಡಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಸಭೆಯನ್ನು ಮಾಡ್ತಾ ಇರುವಂಥದ್ದು. ಇದಕ್ಕೆ ಜನರು ಯಾವ ರೀತಿ ಒಂದು ರೆಸ್ಪಾನ್ಸ್ ಅನ್ನು ಕೊಡ್ತಾರೆ, ಈ ಒಂದು ತಂತ್ರಗಾರಿಕೆಗೆ ಮಣೆಯನ್ನ ಹಾಕ್ತಾರೆ ಎಂಬುದನ್ನ ಚುನಾವಣೆ ಬಳಿಕ ಅಂದ್ರೆ ಫಲಿತಾಂಶದ ಬಳಿಕವರೆಗೂ ಕೂಡ ಕಾದ್ ನೋಡಬೇಕಾಗಿದೆ. ಸದ್ಯ ಆ ಒಂದು ಅಸ್ತ್ರವನ್ನ ಪ್ರಯೋಗಿಸಿ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಎಂಬ ಮೂಲಕ ಇದೀಗ ಕೈಪಡೆ ಒಂದು ತಂತ್ರಗಾರಿಕೆಯನ್ನು ಎಣೆದಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.